కాపాడ్రి, దయవిಟ್ಟು కాపాడ్రి. ಎಲ್ಲಾನು ಕಲ್ಸ್ಕೊಟ್ಟಾలంటే ದುಡ್ಡುಕ್ಕೆ ಹೇಳ್ತಾರು 2,000 3,000 50,000 వాళ్ళ దగ్గర ఏమైతు మొబైల్ అయితు ದುಡ್ಡು అయితు ಗೋಲ್ಡ್ అయితు ಸಿಲ್ವರ್ ಐತು ಏమైనా ಕಿತ್ತಾಕೊಂತಾರೆ ಬೈತಾರೆ ಮೇಡಮ್. ಯಾರಿಗೆ ಇಷ್ಟು ಕರ್ಮ ಇಲ್ಲ. ದಯವಿಟ್ಟು ಎಲ್ಲಾರನ್ನೇ ಕಾಪಾಡ್ರಿ. ಎಲ್ಲಾರು ಅಲ್ಲಿ ಅನಾಥರು ಹೊಡಿತಾರು, ಸುಳ್ಳು ಹೇಳ್ತಾರೆ ಅಂತ. ಸುಳ್ಳು ಅಷ್ಟೇ, ಒಳ್ಳೆ ಸುಳ್ಳು ಹೇಳ್ತಾರೆ. ಬೆಳಗ್ಗೆ ಇಷ್ಟಿಷ್ಟು ಮುದ್ದೆ ಕೊಡ್ತಾರೆ, ಆ ಇಷ್ಟಿಷ್ಟು ಮುದ್ದೆ ತಿಂದ್ರೆ ರಾತ್ರಿವರೆಗೂ ಊಟನೇ ಇರಂಗಿಲ್ಲ. ಅವ್ರು ಸತ್ತೋಗಿದ್ದಾರೆ, ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ದುಡ್ಡು ಕೊಡ್ತಾರೆ. ನಿಮ್ಮ ಹತ್ರನೂ ದುಡ್ಡು ಕೇಳಿದ್ರಾ? ನಾನು ಆಶ್ರಮಕ್ಕೆ ಬಂದೋದ್ಮೇಲೆ ನಿಮ್ಗೆ ಏನಾದ್ರೂ ತೊಂದರೆ ಕೊಟ್ರಾ? ಅವಾಗ ಎಲ್ಲಾರನ್ನ ಹೊಡಿತಾರೆ, ಬೈತಾರೆ, ಬೇಗ ಹಾಕ್ತಾರೆ. ಏನಂದ್ರೆ ನನ್ನ ಅಮ್ಮಂಗ್ ಹೊಡಿಯೋದು ಬೈಯೋದು ಎಲ್ಲ ಮಾಡ್ತಾರೆ. ಅದಕ್ಕೆ ಇಲ್ಲೇ ಇರು, ನಿಮ್ಮ ಅಮ್ಮ ನೀನು ಸಾಯೋವರೆಗೂ ಇಲ್ಲೇ ಇರಿ, ಬೇರೆ ಯಾರಿಗಾದ್ರೂ ಕೊಟ್ಟಿ ನಿನ್ನ ದುಡ್ಡು ತಗೋತೀನಿ ಅಂತ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಏನು ಒಂದು ಅಮ್ಮನ ಮಡಿಲು ಆಶ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು. ನಾನು ಒಂದು ಆಶ್ರಮದ ಒಳಗೆ ನುಗ್ಗಿ ಅಲ್ಲಿರುವಂತ ಜನರ ಕಷ್ಟಗಳನ್ನು ತಿಳ್ಕೊಳ್ಳುವಂಥದ್ದು. ಸುಮಾ ಅವರು ಆಶ್ರಮದಿಂದ ತಪ್ಸ್ಕೊಂಡ್ ಬಂದ್ಮೇಲೆ ಏನೊಂದು ವಿಡಿಯೋ ವೈರಲ್ ಆಗಿತ್ತು, ಅದರ ಒಂದು ಕುರಿತಾಗಿ ನಾನು ಆಶ್ರಮದೊಳಗೆ ಹೋಗಿ ಅಲ್ಲಿರುವಂತ ಪ್ರತಿ ಒಬ್ಬರ ಕಷ್ಟನ ತಿಳ್ಕೊಂಡು ಸಮಾಜಕ್ಕೆ ಆಶ್ರಮದಲ್ಲಿ ನಡೆಯುವಂತ ಆಗು ಹೋಗುಗಳನ್ನ ತೋರಿಸುವಂತ ಕೆಲಸ ನಾನು ಮಾಡಿದ್ದೆ. ಆಗ ಇಲ್ಲಿ ಕೂಡ ಇವರಿಬ್ರು ಏನಿದ್ದಾರೆ, ಇವರು ಅಮ್ಮನ ಮಡಿಲೋ ಆಶ್ರಮದ ಒಂದು ತಾಯಿ ಮತ್ತೆ ಮಗಳು. మీ పేరేమమ్మ? ಬೊಲ್ಲಾಪಲ್ಲಿ ರೇವತಿ ಮೇಡಮ್. ಏನಮ್ಮ ನಿನ್ನ ಹೆಸರು? ಅಲೇಖ್ಯ. ನಾನು ಬಂದಿದ್ನಲ್ಲ ನಿಮ್ಮ ಅಮ್ಮನ ಮಡಿಲು ಆಶ್ರಮಕ್ಕೆ, ಗೊತ್ತಿದ್ಯಾ? ಇವತ್ತು ಹೊರಗಡೆ ಬಂದಿದ್ದೀರಾ, ఖుషినా? ఖుషి మేడం, ఫుల్ హ్యాపీ మేడం. అక్కడి నుంచి వచ్చిన తర్వాత మాకు ఫుడ్ ఇవాళ కడుపు నిండినంత ఆనందంగా ఉంది మేడం. అక్కడ రోజు మాకేంటంటే భోజనం లేదు. పొద్దున పూట 2 ముద్ద రాగి ముద్ద ఇంత ముద్ద పెడతారు. వారం రోజులు చేసి తింటారు, వారం రోజులు పోస్తారు. రాత్రికి మళ్ళీ అదే కిచిడి అని గంజి అన్నం పెడతారు. ಅದು చెప్తుంది కదా ಶಶಿಕಲಾ ಶಶಿಕಲಾ ಅವ್ರು ಹೇಳ್ತಾರಲ್ವಾ, ಇಲ್ಲ ನಾವು ಊಟ ಕೊಡ್ತಾ ಇದೀರಿ, ಯಾಕೆ ಸುಳ್ಳು ಹೇಳ್ತೀರಾ ಅಂತ ನಿಮ್ನೆಲ್ಲ ಬೆದರಿಸ್ತಾರೆ. ನಾನು ಆಶ್ರಮಕ್ಕೆ ಬಂದೋದ್ಮೇಲೆ ನಿಮ್ಗೆ ಏನಾದ್ರೂ ತೊಂದರೆ ಕೊಟ್ರಾ? ತೊಂದರೆ ಕೊಡ್ತಾರೆ ಅಂದ್ರೆ ಪಾಪ ಇಲ್ಲೇ ಓದ್ತದೆ, ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆಯ್ತು, ಅಲ್ಲಿ ಅದಾಯ್ತು అని ಬರೀ ಸುಳ್ಳೇ ಇರ್ತದೆ. వాళ్ళ ಮಗಳ ಕೇಳ್ತೆ, ನಾನು ಸಿಕೇಂದ್ರ ಮಠ ಕೇಶೇಂದ್ರ ಮಠಕ್ಕೆ ಕರ್ಕೊಂಡೋಗಿ ಬಿಟ್ಬಿಡ್ರಿ ಅನ್ನ అంటే, ಬೇಡ ತಾಯಿನ ಬೇಡ ಸೇರ್ಸ್ಕೋರು, ಹುಟ್ಟು ಮಗಳನ್ನೇ ಸೇರ್ಸ್ಕೊಂತಾರಲ್ಲಿ, నువ్వేం ಮಾಡ್ತೀವಿ ಅನ್ನೋ ತನ್ನ ಮಗಳನ್ನ ದೂರ ಮಾಡೋದು ಎಷ್ಟು ಪ್ರಯತ್ನ ಮಾಡ್ಲಿ. ಅವಾಗ ಎಲ್ಲಾರನ್ನೇ ಹೊಡಿತಾರೆ, ಬೈತಾರೆ, ಬೇಗ ಹಾಕ್ತಾರೆ. ಯಾರಿಗೂ ಹೆಲ್ಪ್ ಮಾಡಲ್ಲ. ಇಲ್ಲೇ ಚಾಯ್ಸ್ ಇವರು ఏమీ ಮಾಡలేరు, ఫోన్ ಮಾಡలేరు, ఏమీ లేరు మేడం. ಅಷ್ಟಾಯ್ತು. మేమందరం ఏం ಮಾಡೋ ಈ ಮೇಡಮ್ ಬಂದು ಅವಾಗ ಸುಮಾ ಬಂದು నేనಷ್ಟು ಕೆಲಸ ಮಾಡ್ತೀನಿ, ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ అని నాకಷ್ಟು ಪ್ರಾಮಿಸ್ ಮಾಡಿ, ಅಕ್ಕ నేను ಮಾಡ್ತೀನಿ, నేను మాట మీద వెళ్ತೀನಿ అని చెప్పి ಹೇಳಿ ಟಿವಿ ಗೋಸ್ಕರ ಕೇಳಿದೆ. ಆವಾಗಿದ್ದು ಆ ಟಿವಿ ವಾರೆಲ್ಲರೂ ಬಂದಿರಿ, ಕಾಪಾಡ್ರಿ, ದಯವಿಟ್ಟು ಕಾಪಾಡ್ರಿ అని మేము ಹೇಳ್ತೀವಿ. 3 ಜನ ಬಂದು ಇಲ್ಲಿ ಎಲ್ಲಾರು ಓಪನ್ಸ್ ಕೆಲ್ಸ್ಕೊಳ್ತೀರಿ. ಆವಾಗ ಎಲ್ಲಾನು మేము ಬಿಟ್ಟು ಬಿಡ್ತೀವಿ, ಬಂದಿರಿ ನೀವೆಲ್ಲಾನು ಕರ್ಕೊಂಡು ಬರ್ತೀವಿ అని ಕೇಳ್ಕೊರಿ. ಆವಾಗ నుంచి ఇంకా ಇವಾಗ ನಿಮ್ಗೆ ಹೊಡೆದ್ರ? ಅಲ್ಲಿ ನಾನ್ ಬಂದ್ ಹೋದ್ಮೇಲೆ ఏనాದ್ರೂ నిమ్ಗೆ బయ్యోదు ఒడియోదు మాడద్రా? లేదు మేడం. అలా నేను వచ్చేసి వీడియో చేసేసి వస్తుంది కదా, ఆమెలే మీలి కొట్టేది గద్రేది ఏమైనా చేసినారా? లేదు మేడం, చేయలేదు. ఎందుకంటే టీవీ వాళ్ళకి ఆల్రెడీ కంప్లైంట్లు ఇస్తున్నామని, కొడుతున్నామని, తిడుతున్నామని కంప్లైంట్ వెళ్ళిపోయిందని, మమ్మల్ని ఇంకా టార్చర్ పెడతారు, మేము ఇంకా మా పరువు పోయింది అని. అది టీవీ 9 కాదు, టీవీ అంటే టీವಿಗೆ పోయింది అనేసి చెప్తా ಜಡಿస్తున్నారు. ఒక ನಿಮಿಷ. ಯಾರೇ ಸುಳ್ಳು ಹೇಳಿದ್ರೇನು, ದೊಡ್ಡವ್ರು ಸುಳ್ಳು ಹೇಳಿದ್ರೇನು ಮಕ್ಳು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ಮಗು ಹತ್ರನೇ ಕೇಳ್ತೀನಿ, ಅಮ್ಮ ನಿಮ್ಗೆ ಆಶ್ರಮದಲ್ಲಿ ಊಟ ಹಾಕ್ತಾ ಇದ್ರಾ? ಇಲ್ಲ. ನಿಂಗೆ ಊಟ ಸಾಕಾಗ್ತಾ ಇತ್ತಾ? ಇಲ್ಲ. ಚೆನ್ನಾಗಿ ನೋಡ್ಕೊಳ್ತಾ ಇದ್ರಾ? ಇಲ್ಲ. ಭಯ ಇತ್ತ ನಿಂಗೆ ಶಶಿಕಲಾ ಆಂಟಿ ಅಂದ್ರೆ? ಭಯನಾ? ಯಾಕೆ ಭಯ? ಏನಂದ್ರೆ ನನ್ನ ಅಮ್ಮಂಗ್ ಹೊಡಿಯೋದು ಬೈಯೋದು ಎಲ್ಲ ಮಾಡ್ತಾರೆ. ಅದಕ್ಕೆ ತಾಯಿ ಮಗಳನ್ನ ದೂರ ಮಾಡ್ತಾರೆ, ನನ್ನ ಅಮ್ಮನ ಬಿಟ್ಟು ನಾನು ಇರಂಗಿಲ್ಲ ಅಂತ ಭಯನಾ ನಿನ್ಗೆ? ಅದಕ್ಕೆ ಆಂಟಿ ಹೇಳ್ದಂಗೆ ಕೇಳ್ತಾ ಇತ್ತಾ? ಈಗ ನಾನು ಆಶ್ರಮಕ್ಕೆ ಬಂದೋದ್ಮೇಲೆ ಶಶಿಕಲಾ ಆಂಟಿ ಏನಾದ್ರು ನಿಮ್ಮನ್ನ ಬೈದ್ರಾ?
ಬೈದ್ರು. ಇನ್ನೇನಂದ್ರೆ ನೀವು ಇನ್ನ ಬಂದಿಲ್ಲಲ್ಲ, ಲೇಟಾಗಿ ಬರ್ತಾ ಇದ್ದೀರಲ್ಲ, ಅದಕ್ಕೆ ನಾವು ಲೆಟರ್ ಬರ್ದಿವಿ. ಯಾರು ಬರದ್ರಿ? ಯಾರಾದ್ರೂ ಮನೆಗೆ ಹೋಗಿದ್ರೆ ನಿಮ್ಗೆ ಕೊಟ್ಟೋಗ್ತಾರಲ್ಲ, ಅದಕ್ಕೆ ಲೆಟರ್ ಬರ್ದಿವಿ. ನಮ್ಮನ್ನ ಬೈದ್ರು, ನಮ್ಮನ್ನ ಹೊಡೆದ್ರು. ನಾನ್ ನಿನ್ನ ಸ್ಕೂಲಿಗೆ ಸೇರಿಸ್ತೀನಿ ಬಾ ಅಂದಿದ್ದಕ್ಕೆ ಶಶಿಕಲಾ ಆಂಟಿ ಏನಂದ್ರು? ನಾ ಇಲ್ಲೇ ಇರು, ನಿಮ್ಮ ಅಮ್ಮ ನೀನು ಸಾಯೋವರೆಗೂ ಇಲ್ಲೇ ಇರಿ, ಇಲ್ಲೇ ಓದ್ಕೊ ನೀನು, ನಿಮ್ಮ ಅಮ್ಮ ಸಾಯೋ ಗಂಟೆ ನೀನು ನಿನ್ನ ಬೇರೆ ಯಾರಿಗಾದ್ರೂ ಕೊಟ್ಟಿ ನಿನ್ನ ದುಡ್ಡು ತಗೋತೀನಿ ಅಂತಂದು ಆ ತರ ಎಲ್ಲ ಹೇಳಿದ್ರ? ಸರಿ, ಈಗ ನಿನಗೆ ಅಕ್ಕ ನಾನು ಆಶ್ರಮಕ್ಕೆ ಬಂದು ಹೋದ್ಮೇಲೆ ನಿಮ್ಮನ್ನ ತಾಯಿ ಮಕ್ಕಳನ್ನ ಈಚೆ ತರಿಸ್ಬೇಕು ಅಂತ ಹೇಳಿ ತುಂಬಾ ಶ್ರಮ ಪಟ್ಟು ಸರ್ಕಾರಕ್ಕೂ ಲೆಟ್ರು ಕೊಟ್ಟಿ ಇವತ್ ನಿಮ್ಮಿಬ್ಬರನ್ನು ಕೂಡ ಈಚೆ ಕರ್ಸಿದ್ದೀನಿ. ಖುಷಿನಾ? ಓದ್ತೀಯಾ? ಇನ್ಮೇಲೆ ಓದ್ಕೊಳ್ತೀಯಾ? ಇವರು ವಯಸ್ಸೇನು ಆಗಿಲ್ಲ, ಆದ್ರೂ ವಯಸ್ಸಿರೋಂಥ ಏಜ್ ಇರೋಂಥ ವಯಸ್ಸಲ್ಲಿ ದುಡ್ಕೊಂಡು ಮಕ್ಕಳನ್ನ ಸಾಕುವಂಥ ವಯಸ್ಸಲ್ಲಿ ಆಶ್ರಮಗಳಲ್ಲಿ ಯಾಕಿರ್ಬೇಕು ಅನ್ನೋಂಥದ್ದೇ ನನ್ನ ಪ್ರಶ್ನೆ. ಯಾವಾಗೂ ಹೇಳ್ತಾ ಇರ್ತೀನಿ ನಾನು, ಅನಾಥರು ಎಲ್ಲಾ ಕುಟುಂಬದವ್ರು ಇದ್ದೂ ಅನಾಥರಾಗೋದು ಬೇಡ. ಯಾರು ಕುಟುಂಬದವ್ರು ಇಲ್ಲ ಅಂದ್ರೆ, ಯಾರು ನೋಡ್ಕೊಳ್ಳೋರಿಲ್ಲ ಅಂದ್ರೆ ಒಂದು ಅನಾಥ ಆಶ್ರಮಕ್ಕೆ ಸೇರೋದ್ರಲ್ಲೂ ನ್ಯಾಯ ಇರುತ್ತೆ. ಬಟ್ ದುಡಿಯೋ ವಯಸ್ಸಿದ್ದು ಚಿಕ್ಕ ಮಕ್ಳಿದ್ದು ಅವ್ರು ಅನಾಥ ಆಶ್ರಮದಲ್ಲಿ ಯಾಕೆ ಇರಬೇಕು ಅನ್ನೋಂಥದ್ದೇ ನನ್ನ ಪ್ರಶ್ನೆ. ಹಾಗೆ ಶಶಿಕಲಾ ಅವ್ರಿಗೆ ಹೇಳ್ತೀನಿ, ಅಮ್ಮನ ಮಡಿಲು ಆಶ್ರಮದ ಶಶಿಕಲಾ ಅವರೇ, ನೀವು ಯಾರನ್ನೇ ಯಾರನ್ನೇ ಎದುರಿಸಿ ಎಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವು ಏನೇ ಖತರ್ನಾಕ್ ಕೆಲಸ ಮಾಡಿದ್ರೇನು ಅಲ್ಲಿರುವಂತ ಕುಟುಂಬಸ್ಥರಿರುವಂತ ಯಾರು ಅನಾಥರಾಗಿ ನಿಮ್ಮ ಆಶ್ರಮದಲ್ಲಿ ಬದುಕ್ತಾ ಇದಾರೆ ಅವ್ರನ್ನ ಹೊರಗಡೆ ತರುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ. ಅವ್ರ ಕುಟುಂಬದ ಜೊತೆ ಸೇರಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ. ಇದು ನಿಜ, ಇದೇ ಆಗೋದು. ಎಷ್ಟೇ ಪ್ರಯತ್ನ ಮಾಡಿದ್ರೇನು ಅಲ್ಲಿರುವಂತ ವೃದ್ಧರನ್ನ ಎಲ್ಲಾ ಮಹಿಳೆಯರನ್ನ ರಕ್ಷಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಎಲ್ಲಾನು ಕಲ್ಸ್ಕೊಟ್ಟಾలంటే ದುಡ್ಡು ಕೇಳ್ತಾರು. 2,000 3,000 50,000 ಕೇಳ್ತಾರೆ. ಅవి కొట్టి తీసుకొని ಆಮೇಲೆ వాళ్ళు ಕಲ್ಸ್ಕೊಡ್ತಾರೆ. ಅವಾಗ ಕಲ್ಸ್ಕೊಡ್ರಿ. వాళ్ళ దగ్గర ఏమైతు మొబైల్ ಐತು, ದುಡ್ಡು ಐತು, ಗೋಲ್ಡ್ ಐತು, ಸಿಲ್ವರ್ ಐತು, ఏమైనా ಕಿತ್ತಾಕೊಂತಾರೆ. ಯಾರ್ಯಾರతో ಮಾತಾಡ್ಕೊಂತ ಅನುಮಾನ ಪಡ್ತಾರೆ, ಬೀಗ ಹಾಕ್ತಾರೆ, ಬಯಟಿಗೆ ಬಿಡರು. ಏನು ಯಾಕೆ ನೀವು ನಮ್ಗೆ ಹೆಲ್ಪ್ ಮಾಡ್ತಾವು, ಯಾಕೆ ಮಾತಾಡ್ತಾವು, ಏమి ನಾಟಕ ಆಡ್ತಾವು, ఏమి ఇచ్చేస్తున్నావు అని ಎಲ್ಲಾರನ್ನೂ ಬೈತಾರೆ, ಹೊಡಿತಾರೆ. 1-2 ದಿವಸ ಮಾಡ್ರಿ ಮೇಡಮ್, 1-2 ದಿವಸ ಮಾಡ್ರಿ. ಯಾಕಂటే ಅಲ್ಲಿ ಊಟ ಮಾಡಿದ್ನಿ ಇಲ್ಲ, ಏನೋ ಡೋನರ್ಸ್ ಬಂದು ಏದನ್ನ ಯಾರ್ದನ್ನ ಬರ್ತ್ಡೇ ಆಗೈತೆ, ಊಟ వాళ్ళు ಸ್ವಂತగా ಕೊಡಿತೆ ಬಿಟ್ಟೈತೆ, ಇಷ್ಟೇ ಕೊಡ್ರಿ ಬಿಸಾಕ್ತಾರ ಅಂತ ಬೈತಾರೆ. ಹೋಗ್ರಿ, ಕೈ ತೊಳ್ಕೋರಿ, ತಟ್ಟ ತೊಳ್ಕೋರಿ, ಹೋಗ್ರಿ ಅಂತ ಹೇಳ್ತಾರೆ, ಬೈತಾರೆ ಮೇಡಮ್. ಯಾರಿಗೆ ಇಷ್ಟು ಕರ್ಮ ಇಲ್ಲ, ದಯವಿಟ್ಟು ಎಲ್ಲಾರನ್ನೇ ಕಾಪಾಡ್ರಿ. ಎಲ್ಲಾರು ಅಲ್ಲಿ అనాథలు, పాపం వయసు ಹುಡುಗ ఆగుతున్న వాళ్ళు ಎಲ್ಲಾರು బాధ మాడుతున్నారు. వాళ్ళు ಎಲ್ಲಾರೇ దయవిಟ್ಟು ఈ 1-2 ದಿವಸలో ಯಾರ್ಯಾರಿಗೆ ಮನೆಗೆ ಹೋಗನೇ ಬಿಡಾలి. ಯಾಕಂటే ಎಲ್ಲಾರು వాళ్ళకి ಯಾರಿಗೆ ಇಲ್ಲೇ ಅಂದರು, ಯಾರಿಗೆ ఏమన్నా వాళ్ళ ಮನೆ వాళ్ళు ಇಲ್ಲೇ ಅಂದರು, ದೊಡ್ಡ ಆಶ್ರಮಾలు ಎಷ್ಟೋ ಆಯಿತು. ಅಲ್ಲಿಗೆ ದಯచేసి ಬಿಟ್ಬಿಡ್ರಿ మేడం, ಅಲ್ಲైతే మాత్రం ಬೇಡ. సో సారీ మేడం, అల్లైతే మేమైతే సాయితాం. యాకంటే కాళ్ళు మాకంతా సాయుతున్నాయి, కాళ్ళు నొప్పులు పెడుతున్నాయి, బాగా అన్ని చేస్తున్నాయి మేడం. మాకంటూ ఇష్ట వయసులో ఉన్నామా, ఇష్ట ఎలా అయిపోయామా నిజంగా. ಭಯ ಬಿದ್ದು ನೀವೆಲ್ಲ ಮಾತಾಡೋದಿಲ್ವಾ? ಹೌದು ಮೇಡಮ್, ಹೊಡಿತಾರು, ಸುಳ್ಳು ಹೇಳ್ತಾರೆ ಅಂತ. ಸುಳ್ಳು ಅಷ್ಟೇ, వాళ్ళే ಸುಳ್ಳು ಹೇಳ್ತಾರೆ. మళ్ళీ నాకు మా అందరికి ಕೇಳ್ತಾರೆ, ಮುಟ್ಟಿ ಸುಳ್ಳು ಇರ್ತಾವ ಅಂದ್ರೆ మా ಪಾಪನ ಬಯಟಿಗೆ ಪಿಲಿಚಿ ಲೈವ್ ಮಾಡ್ತಾರೆ. ಏನಾಯ್ತಮ್ಮ, ಏನ್ ಹೇಳ್ತೀಯ ನೀನು ಆಶ್ರಮದ ಬಗ್ಗೆ, ಶಶಿಕಲಾ ಆಂಟಿ ಬಗ್ಗೆ ಏನ್ ಹೇಳ್ತೀಯ? ಏನ್ ತೊಂದ್ರೆ ಕೊಟ್ರು, ಏನೇನ್ ಮಾಡಿದ್ರು ಅವರು? ಹೇಳ್ಕೊಮ್ಮ. ಏನಂದ್ರೆ ಅಜ್ಜಿರಿಗೆ ದೊಡ್ಡವ್ರಿಗೆ ಹೊಡಿಯೋದು ಬೈಯೋದು ಎಲ್ಲ ಮಾಡ್ತಾರೆ. ದಿನ ಊಟ ಕೊಡಂಗಿಲ್ಲ. ಬೆಳಗ್ಗೆ ಇಷ್ಟಿಷ್ಟು ಮುದ್ದೆ ಕೊಡ್ತಾರೆ, ಆ ಇಷ್ಟಿಷ್ಟು ಮುದ್ದೆ ತಿಂದರೆ ರಾತ್ರಿವರೆಗೂ ಊಟನೇ ಇರಂಗಿಲ್ಲ, ತಿಂಡಿ ಇರಂಗಿಲ್ಲ, ಏನೂ ಇರಂಗಿಲ್ಲ. ಆವಾಗ್ನಿಂದ ಉಪವಾಸ ಇರಬೇಕು. ಮತ್ತೆ ಅಲ್ಲಿ ಎಷ್ಟು ಜನ ಸತ್ತೋಗ್ಯಾರೆ, ಅಲ್ಲಿ ಅವಳಕ್ಕೆ ಅಜ್ಜಿ ಸತ್ತೋಗ್ಯಾರೆ, ಎಲ್ಲ ಸತ್ತೋಗ್ತಾರೆ. ಸತ್ತೋಗಿರೋರ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅವ್ರು ಸತ್ತೋಗಿದ್ದಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ದುಡ್ಡು ಕೊಡ್ತಾರೆ. ನಿಮ್ಮ ಹತ್ರನೂ ದುಡ್ಡು ಕೇಳಿದ್ರ? ನಾವು ದುಡ್ಡು ಕೇಳలేదు మేడం. సో నేను భిక్ష వేడుకొని ಎಲ್ಲಾಕೋ ಹೋಗ್ಯಾವು. నీ ತಾಯಿ ಮಗಳು ತಪ್ಪು ಮಾಡ್ಯಾವು, ಹಾಳು ಮಾಡ್ಸಾವ, నా దగ్గర 100,000 ದುಡ್ಡು ಕೇಳ್కున్నారు. సో మేము ಎಲ್ಲಾರ್ಲము మా సార్ మాకు ಹೊಟ್ಟేస్తుంది, మధ్యాహ్నం పూట ಊಟ ಇಲ್ವಂడి, మేమేం ಕೆಲಸ ಮಾಡ್తున్నాం, మధ్యాహ్నం పూట ಊಟ ಕೇಳ್తున్నారు, మేము ಇಷ್ಟೇ ತಿಂತಾం, మేము ಸಾಯಂಕಾಲ ವರೆಗೂ ತಿನ್ನಿಲ್ಲ అని ಮಾತಾಡ್ತಾರೆ. ಅಮ್ಮನ ಮಡಿಲು ಶಶಿಕಲಾ ಅವರೇ, ಅಮ್ಮನ ಮಡಿಲ ಸಂಸ್ಥಾಪಕಿಯಾದಂತ ಶಶಿಕಲಾ ಅವರೇ,
ನಿಮಗೊಂದು ಪ್ರಶ್ನೆ ಮಾಡ್ತೀನಿ, ಇವ್ರು ಯಾರೂ ನಮ್ಗೆ ಆಶ್ರಯ ಕೊಡಿ, ನಮಗೆ ನಿಮ್ಮ ಅನಾಥಾಶ್ರಮದಲ್ಲಿ ನಮಗೆ ಆಶ್ರಯ ಕೊಡಿ ಅಂತ ಯಾರೂ ಸಹ ನಿಮ್ಮನ್ನ ಕೇಳ್ಕೊಂಡ್ ಬಂದಿಲ್ಲ. ನೀವೇ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹೋಗಿ ಅವ್ರನ್ನ ಕರ್ಕೊಂಬರುವಂತ ಕೆಲಸ ಮಾಡ್ತೀರಾ. ಯಾವುದೇ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ತಗೊಂಬರಲ್ಲ, ಡೈರೆಕ್ಟ್ ಆಗಿ ನೀವೇ ಕರ್ಕೊಂಡ್ ಬರ್ತೀರಾ. ಆದ್ರೆ ಅವ್ರನ್ನ ಕಳ್ಸಿಕೊಡುವಾಗ 101 ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿರ್ತೀರಾ. ಇವ್ರು ಕೆಟ್ಟವರ ಒಳ್ಳೆಯವರು, ಪ್ರಪಂಚದಲ್ಲಿ ಅನೇಕ ಜನ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿ ತಪ್ಪು ಆಗಿರುತ್ತೆ ಅವ್ರ ಜೀವನದಲ್ಲಿ, ಅದು ಆಕಸ್ಮಿಕನ ಅನಿವಾರ್ಯನ. ಹಾಗಂತ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀನು ಕೆಟ್ಟವಳು ಅಂತ ಹೇಳಿ ಕೆಟ್ಟವ್ರನ್ನ ನೀವು ಕರ್ಕೊಂಡೋಗಿ ಇಟ್ಕೊಳ್ಳೋ ಅಂತವ್ರು ನೀವೆಂತವ್ರು? ನಿಮಗ್ ಅವಶ್ಯಕತೆ ಇದೆ, ನಿಮ್ಮ ಆಶ್ರಮದಲ್ಲಿ ನೀವು ಇಟ್ಕೊಳ್ತೀರಾ, ನಿಮಗ್ ಬೇಕಾಗಿ ನೀವು ಕರ್ಕೊಂಡೋಗಿದ್ದೀರಾ ಹೊರತು ಯಾರೋ ಜನ ಅಲ್ಲಿರೋರು ಅವ್ರಾಗ ಅವರೇ ಆಶ್ರಮಕ್ಕೆ ಬಂದಿಲ್ಲ, ಆಯ್ತಾ? ಆದ್ರೆ ಬಂದಿರುವಂತದ್ದು ಪಾಪ ಏನ್ ಮಾಡೋದು ಅಂತ ಒಂದು ನರಕದ ಯಾತನೆ ಅನುಭವಿಸ್ತಾ ಇದಾರಲ್ಲ. ಪ್ರತಿ ಒಬ್ಬರನ್ನು ಅಲ್ಲಿಂದ ಈಚೆ ತರುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ. ಇದೇ ಸತ್ಯ. ಇವತ್ತೇನು 3-4 ಜನ ಹೊರಗಡೆ ಬರ್ತಾ ಇದಾರೆ, ಇನ್ನೂ ಅಲ್ಲಿರುವಂತ ಜನ ತಡ ಆದ್ರೇನು ನಾವ್ ಈ ಕೆಲಸ ಮಾಡೇ ಮಾಡ್ತೀರಿ. ಪ್ರತಿಯೊಂದು ಆಶ್ರಮಗಳಲ್ಲಿ ಯಾರೆಲ್ಲ ಈ ರೀತಿ ಮಾಡ್ತಾ ಇದಾರೆ, ಮಾನಸಿಕವಾಗಿ ಕಿರುಕುಳ ಕೊಡುವಂಥದ್ದು, ಜನರನ್ನ ಇಟ್ಕೊಂಡು, ಕುಟುಂಬಸ್ಥರಿರುವಂತ ಜನರನ್ನ ಇಟ್ಕೊಂಡು ಅವ್ರಿಗೆ ಹಣ ಮಾಡೋದಕ್ಕೋಸ್ಕರ, ಆಶ್ರಮದ ಉದ್ಧಾರಕ್ಕೋಸ್ಕರ ಯಾರು ಈ ತರ ಮೋಸ ಮಾಡ್ತಾ ಇದ್ದೀರಾ, ವಂಚನೆ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಒಳ್ಳೇದಾಗ್ಲಿ. 50 ಜನ అలాగే ఎస్కేప్ అయ్యారు. ನಾನು ಮತ್ತೆ ಅಷ್ಟೇ ఏదో వాళ్ళు నోరి ఏదో మనకి మేలు ಮಾಡ್ತಾರని ಅಷ್ಟೇ ಕಾದ್ಕೊಂಡು ಹೋಗಿರ್ತೀನಿ. ಆವಾಗ ಮಾಡಿಲ್ಲೇ. ಇವಾಗ ಸುಮ నువ్వు ಎಲ್ಲಿಗೆ ಹೋಗುತ್ತೀವೋ నాకు ಗೊತ್ತಿಲ್ಲೇನಮ್ಮ. నువ్వు చాలా ಎಷ್ಟು ಕೆಲಸ ಮಾಡ್ತೀವಿ, మీకు ಎಲ್ಲರಿಗೂ నేను చాలా ಸುಮಾ ಕೆಟ್ಟವಳು ಅಂತಾರೆ. ಪಾಪ ಸುಮಾ ಅಲ್ಲಿಂದ ತಪ್ಸ್ಕೊಂಡ್ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದಾರಂತ ಅವ್ರಿಗೆ ಮಾತ್ರ ಗೊತ್ತು. ಸುಮಾ ಹುಡ್ಕೊಂಡೋಗಿ ಮಾರ್ಕೆಟ್ ಹತ್ರ ಎದುರಿಸಿ ಶಶಿಕಲಾ ಅವ್ರ ವಾಯ್ಸ್ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ತೋರ್ಸೋಣ ಯಾವ ತರ ಎದುರಿಸ್ತಾರೆ ಅಂತ ಹೇಳಿ ಅವ್ರ ವಾಯ್ಸ್ಗೆ ಎಲ್ಲಾರು ತೆಪ್ಪಗಾಗ್ತಾರೆ. ಸುಮಾನ್ ಕೂಡ ಅದೇ ತರ ಬೆದರ್ಸಿರೋದು. ಇವತ್ತು ಪ್ರತಿಯೊಬ್ರು ಹೊರಗಡೆ ಬರ್ತಾ ಇದಾರೆ ಅಮ್ಮನ ಮಡಿಲು ಆಶ್ರಮದಿಂದ ಅಂದ್ರೆ ಅದಕ್ಕೆ ಕಾರಣ ಸುಮಾ ಅವರೇ. ಸುಮಾ ಅವರು ಹೇಳಿದಂತ ಒಂದೊಂದು ಹೇಳಿಕೆಯಿಂದಾನೇ ಇವತ್ತು ಅಲ್ಲಿರೋ ನರಕ ಅನುಭವಿಸ್ತಾ ಇರೋರು ಪ್ರತಿಯೊಬ್ರು ಹೊರಗಡೆ ಬರುವಂತ ಕೆಲಸ ಆಗ್ತಾ ಇದೆ. ಇದು ಇನ್ನೂ ಮುಂದುವರಿಯುತ್ತೆ. ರವಿ ಸರ್ ಹೇಳಿದ್ದು ಆ TV9 ಅವ್ರ ಚಾನಲ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ, ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾರೆ, ಅವ್ರು ಸುಳ್ಳು ಹೇಳಿ ನಿಮ್ಗೆ ಹೇಳಿದ್ದಾರೆ, ಸುಳ್ಳು ಹೇಳಿ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತವ್ರೆ. ನೋಡಿ, ಅಮ್ಮನ ಮಡಿಲು ಆಶ್ರಮದ ಶಶಿಕಲಾ ಅವ್ರ ಮಗ ರವಿ ಅವರು ಹೇಳಿದಾರಂತೆ, ನಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದಾರಂತೆ, ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಿ, ಅವರು TV ಅವ್ರು ಅಂತ ಹೇಳಿ ಸುಳ್ಳು ಹೇಳಿ ಬಂದಿದ್ದಾರೆ, ನಿಮ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಯಾರು ಬರ್ತಾರೆ ಅಂತ ರವಿ ಅವ್ರು ಹೇಳಿದ್ದಾರೆ. ಕುಡ್ದು ಬಂದಾರೆ ಮೇಡಮ್ ಅಂತ ಹೇಳಿದ್ದಾರೆ. ರವಿ ಅವ್ರು ಹೇಳಿದ್ರಂತೆ ಎಣ್ಣೆ ಕುಡ್ದು ಬಂದಿದಾರಂತ ಹೇಳಿ. ರವಿ ಅವರೇ, ನೀವೇನ ಎಣ್ಣೆ ಬಾಟ್ಲು ತಂದು ಕೊಟ್ಟಿದ್ದು, ಇದಕ್ಕೆಲ್ಲ ಕಾನೂನು ರೀತಿಯಾಗಿ ನಿಮ್ ಮೇಲೆ ಕ್ರಮ ತಗೊಳ್ತೀರಿ, ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ. ನಾವು ಮಾಡ್ತಾ ಇರುವಂತ ಕೆಲ್ಸಕ್ಕೆ ಸಮಾಜ ಹಾಗೆ ಜನರು ಅದಕ್ಕೆ ತೀರ್ಮಾನಿಸ್ತಾರೆ, ನಿಮ್ಮಂತವ್ರಲ್ಲ. ನೀವೆಲ್ಲ ಹಣಕ್ಕೋಸ್ಕರ, ನೀವು ಉದ್ಧಾರಕ್ಕೋಸ್ಕರ ನಿಮ್ಮ ರಿಯಲ್ ಲೈಫ್ ಜೀವನ ಏನಿತ್ತು ಅದನ್ನ ರಿಯಲ್ ಲೈಫಲ್ಲಿ ತೋರ್ಸಕ್ ಬಂದಿದ್ದೀರಾ. ನಿಮ್ಮ ಸತ್ಯತೆಗಳು, ನೀವು ಮಾಡ್ತಾ ಇರುವಂತ ಅಕ್ರಮ, ಅನ್ಯಾಯ, ಮೋಸ, ವಂಚನೆ ಜನರನ್ನ ಇಟ್ಕೊಂಡು ಇದನ್ನ ರಾಜ್ಯದ ಜನಕ್ಕೆ ತೋರಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. అಷ್ಟು ఆయితు డేట్ ఆగిపోయిన మెడిసిన్ కొట్టి ఎల్లారు కొద్దిగా ప్రాణం వస్తే ఆ డేట్ ఆగిపోయిన మెడిసిన్ కొట్టి వాళ్ళకల్లా 2-3 దివసాల ఊట ఇళ్ళక వాళ్ళ కాలే సాయిసేలాగా సాయిస్తారు. కాబట్టి మీకు దయవిಟ್ಟು 2-3 దివసాలు వీళ్ళెల్లారిని అక్కడి నుంచి విడిపిస్తే సాకు. నేను ఇష్టం మీ ఎల్లారికి కేలుకుంటుంది. సుమా, నువ్వెళ్ళి ఎక్కడున్నావు గుర్తిల్లమ్మా, నువ్వు చాలా నాకు ఇచ్చిన మాటకోస్కర బాగా నెలకొన్నావు. చాలా థ్యాంక్స్ సుమా. ಆ ಅವಲಕ್ಕಿ ಅಜ್ಜಿ ಹೆಂಗ್ ಸತ್ತೋಗಿದಾರಂದ್ರೆ ಆ ಗ್ಲುಕೋಸ್ ಪುಡಿ ಏನೋ ಎಕ್ಸ್ಪೈರ್ ಡೇಟ್ ಆಗೈತೆ ಗ್ಲೂಕೋಸ್ ಪೌಡರ್ ಎಕ್ಸ್ಪೈರಿ ಆಗಿರುವಂತ ಡೇಟ್ ಅನ್ನು ಕೊಟ್ಟು ಯಾರೋ ಒಬ್ರು ತೀರೋಗಿದ್ದಾರೆ ಅಂತ ಮಗು ಹೇಳ್ತಾ ಇದೆ. ಅದನ್ನ ಏನಂತ ನಾವು ತನಿಖೆ ಮಾಡಿಸ್ತೀರಿ. ಇವತ್ತು ನಮ್ ಜೊತೆ ಇವ್ರಿದ್ದಾರೆ. ಇವ್ರನ್ನ ಒಂದು ಗವರ್ಮೆಂಟ್ ಇಲಾಖೆಯಿಂದ ಏನು ಒಂದು ರೆಸ್ಕ್ಯೂ ಮಾಡುವಂತ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಸೇರಿಸುವಂತ ಕೆಲಸ ಮಾಡ್ತಾ ಇದೀರಿ. ಅವ್ರಿಗೊಂದು ಒಳ್ಳೆ ಉದ್ಯೋಗ, ಈ ಮಗುಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡಿಸುವಂತ ಕೆಲಸ ಮಾಡ್ತಾ ಇದೀರಿ. ಒಳ್ಳೇದಾಗ್ಲಿ. ಅಲ್ಲಿರುವಂತ ಅನೇಕ ಜನರು ಹೊರಗಡೆ ಬರುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ. థ్యాంక్స్ టు మేడం, మీరు ಎಲ್ಲಾರನ್ನೇ ಕಾಪಾಡ್ತೆ ಮಾಕಷ್ಟೇ ಸಾಕು. మా అమ్మని ಬರ್ಗಡ್ತಾನೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನೋಡಿ, ಇವತ್ತು ಇವರಿಬ್ರು ಖುಷಿಯಾಗಿ ಸಂತೋಷವಾಗಿ ಹೋಗ್ತಾ ಇದಾರೆ. ಇನ್ಮೇಲೆ ಹೊಸ ಜೀವನ, ಒಂದು ಪುನರ್ಜನ್ಮ ಆಗಿ ಬದುಕಿ ಚೆನ್ನಾಗಿರ್ಲಿ, ಒಳ್ಳೆ ವಿದ್ಯಾಭ್ಯಾಸ ಇವ್ರಿಗೆ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ.